ನಮಸ್ತೆ ಸರ್. ನಮಗೆ ಈ ಸನ್ನಿಧಿಗೆ ನಾವು ಬಂದಿದ್ದು ಒಂದು ಅದ್ಭುತವಾಗಿ ಬಂತು ನಮಗಿದು. ನಮಗೆ ರಸ್ತೆ ಐವರಲ್ಲಿ ಹೋಗ್ಬೇಕಾದ್ರೆ ಇದು ಕಾಣಿಸ್ತು ಪ್ರತ್ಯಂಗಿರಿ ದೇವಸ್ಥಾನ ಅಂತ. ನಾವು ಏನಪ್ಪ ಅಂತ ಕೇಳಿದಾಗ ಇಲ್ಲಿ ಸ್ಥಾನಕ್ಕೆ ಬಂದಮೇಲೆ ಇದು ಇಲ್ಲಿಗೆ ಹೆಜ್ಜೆ ಇಡ್ತಿದ್ದಂಗೆ ಒಂಥರ ವಿಸ್ಮಯ ಆಯ್ತು ಸರ್. ನಮಗಂಥದ್ದು ವಿಸ್ಮಯ ಆಗಿದೆ, ನಿಜ ಆಗಿದೆ. ನಾವು ಒಂದು 4 ಸತಿ ಬಂದಿದ್ದೀವಿ. ನಾವು 2 ದಿನ ಬರಲಿಲ್ಲ ಅಂದರೆ ನಾಳೆ ತಾಯಿ ಕರ್ಸ್ಕೊಂತಾಳೆ ನಮ್ಮನ್ನ. ನಾಳೆ ಬನ್ನಿ ನನ್ನ ಸನ್ನಿಧಾನಕ್ಕೆ ಬನ್ನಿ. ನಾನು 2 ಸರಿ ಬಂದಿದ್ದೀನಿ. ನನ್ನ ಕನಸಿಗೆ ತಾಯಿ ಬಂದಿದ್ದಾಳೆ, ನಾನಿದ್ದೀನಿ. ನನಗೆ 4 ಸತಿ ಅದ್ಭುತ ಶಕ್ತಿ ಇದೆ ಸರ್. ಅದಂತೂ ನಾವು ಬಂದಾಗಿಂದ ನಮಗೆ ಮನಸ್ಸಿಗೆ ಒಂದು ಒಳ್ಳೆ ಇದು ಸಂತೋಷ ಆಗಿದೆ. ಆಮೇಲೆ ಒಂದು ಏನಾದರೂ ನಾವು ಅಂದ್ಕೊಂಡೆ ಇಲ್ಲಿ ಬಂದರೆ ಆ ಕೆಲಸ ಆಗುತ್ತೆ ಸರ್. ನಿಮಗೆ ಏನು ಕಷ್ಟ ಇತ್ತು ಅಂತ ಈ ತಾಯಿ ಮರಿ ಸರ್ ಕಷ್ಟ ಅಂತಲ್ಲ, ನಾನು ಏನೋ ಒಂದು ನಂದು ಅಭ್ಯಾಸ ಇದೆ ಸರ್. ಯಾವುದೇ ಒಂದು ಸನ್ನಿಧಾನಕ್ಕೆ ಬಂದರೆ ನಾನು ಇದು ಬಂದೇ ಬರ್ತೀನಿ ಇಲ್ಲಿ. ನಮಗೆ ಯಾವ್ದಾನ ಶತ್ರು ಕಾಲಿಕ್ಕಾಗ ಅಲ್ಲಿ ನಿಮಗೆ ಶಾಂತಿ ಒಂದು ಮನಸ್ಸಿನ ನೆಮ್ಮದಿ ಸರ್. ತಾಯಿ ಕರ್ಸ್ಕೊಂತಾಳೆ ನಮ್ಮನ್ನ, ಬನ್ನಿ ನೀವು ಹೋಗಿ ಅಲ್ಲಿ ನಾನಿದ್ದೀನಿ. ನನಗೆ ಕನ್ಸೋಸ ಬಂದಿದ್ದಾಳೆ ತಾಯಿಗಳು. ಯಾವ ರೂಪದಲ್ಲಿ ಸರ್ ನಾನಿದ್ದೀನಿ. ನಮ್ಗೆ ಯಾವ ಉದ್ದೇಶಕ್ಕೋಸ್ಕರ ಅಮ್ಮ ಬಂತು ಅಂತ ತಾಯಿ ಉದ್ದೇಶ ಏನಿಲ್ಲ ಸರ್. ನಾವು ಮನೆಗಿದ್ದಾಗ ನಾನು ಕನ್ಸ್ಕೊಂಡಾಗ ನಾನಿದ್ದೀನಪ್ಪ ನಿನಗೆ, ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ ನಿಮ್ಮನ್ನ. ಅದೊಂದು ಅಭಯ ಕೊಟ್ಟಿದ್ದೀನಿ. ಬೆಳಗಿನ ಜಾವತ್ತು ಅಭಯ ಕೊಟ್ಟಿದ್ದಾರೆ ಸರ್ ನಮ್ಮಲ್ಲಿ. ಏನೋ ಒಂದು ಕಷ್ಟ ಇದ್ದಕ್ಕೆ ತಾಯಿ ನಿಮಗೆ ಬಂದ್ರ ಅಂತ ಸರ್ ಪೂಜೆ ಮಾಡಿಸಿದ್ದೀನಿ ಸರ್. ಇಲ್ಲಿ ನನ್ನ ಮಗಳಿಗೆ ಒಳ್ಳೇದಾಗಲಿ, ನಮಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸಿದ್ದೀನಿ. ಅದು ಪ್ರತಿಫಲ ಇದೆ ಸರ್. ಅದು ಈಗ ಬರೋ ಭಕ್ತಾದಿಗಳಿಗೆ ಈ ತಾಯಿಯ ಶಕ್ತಿ ಬಗ್ಗೆ ಹೇಳೋದಾದ್ರೆ ಯಾಕೆ ಇಲ್ಲಿ ಭಕ್ತಾದಿಗಳು ಬರ್ಬೇಕು ಸರ್? ಭಕ್ತಿಯ ಒಂದು ನಂಬಿಕೆ ಸರ್, ಅಷ್ಟೇ. ತಾಯಿ ನಂಬಿಕೆ. ಎಷ್ಟೋ ಜನ ಬರ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ. ಇದು ನಮಗೆ ಶಿರಾದಲ್ಲಿ ಹತ್ರ ಇರೋದ್ರಿಂದ ನಾವೆಲ್ಲೋ ಹೋಗ್ಬೇಕಾಯ್ತು. ಪ್ರತ್ಯೇಕ ದೇವಸ್ಥಾನ ಇಲ್ಲ ಅಂದಿದ್ರೆ ಇದು ಒಂದು ಶಕ್ತಿ ದೇವತೆ. ಇದು ನಮಗೊಂದು ಶಕ್ತಿ ಕೊಟ್ಟಿದ್ದಾಳೆ ಇಲ್ಲಿ.